ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ಸ್ ಕನ್ನಡ ಲಾಗ್ಸ್ ಅಂತ. ಜಲ್ದಿಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮನೆಗೆ ಹೋಗ್ತಾ ಇದ್ದೀನಿ ಆಫೀಸ್ ಮುಗಿಸ್ಕೊಂಡು. ಹಾಗೆ ವೀಡಿಯೋ ರೆಕಾರ್ಡ್ ಮಾಡಿದೆ ಹೆಂಗಿರುತ್ತೆ ಬ್ಯಾಂಗ್ಳೂರು ವೆದರ್ ಅಂತ ಅಂದ್ಬಿಟ್ಟು. ಬ್ಯಾಂಗ್ಳೂರು ವೆದರ್ ಬಿಡಿ ಯಾರಿಗೂ ಮ್ಯಾಚ್ ಆಗೋಕ್ಕಲ್ಲ, ಯಾವ ಪ್ಲೇಸ್ಗೂ ಮ್ಯಾಚ್ ಆಗೋಕ್ಕಲ್ಲ, ಹಂಗಿರುತ್ತೆ. ಸೊ ಈ ವೆದರ್ ಸೂಪರಾಗಿತ್ತು. ಸರಿ ಆಯಿತು, ರೆಡಿ ಆಗಿಬಿಟ್ಟು ನಾನು ಯಾವುದೋ ಒಂದು ಪ್ಲೇಸ್ ವಿಸಿಟ್ ಮಾಡೋಣ, ಹಂಗೆ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ರೀಚ್ ಆಗೋಕ್ಕೆ ಅಟ್ಲೀಸ್ಟ್ 45 ಮಿನಿಟ್ಸ್ ಬೇಕು ನನ್ನ ಆಫೀಸಿಂದ ಮನೆಗೆ ರೀಚ್ ಆಗಬೇಕು ಅಂತ. ರೀಚ್ ಆದ ತಕ್ಷಣ ದೇವ್ರ ದರ್ಶನ ಆಯಿತು, ಕರ್ಗ ಹೋಗ್ತಾಯಿತ್ತು ಮನೆ ರೋಡಲ್ಲಿ, ಯಾಕೆಂದರೆ ಅಣ್ಣಮ್ಮನ ಕೂರಿಸಿದ್ರು. ಹಾಗೆ KL ಕಾಲೇಜ್ ಗ್ರೌಂಡ್ ಹತ್ರ ಹೋಗಿದ್ವಿ. ಸೊ ಇದು ಹೆಂಗಿತ್ತು ಅಂತ ಅಂದ್ಬಿಟ್ಟು ನೀವು ವಿಡಿಯೋ ನೋಡ್ಬೋದು ವಿಡಿಯೋದಲ್ಲಿ. ಸೊ ಈ ಕಡೆ ಮಕ್ಕಳು ಆಡೋದಕ್ಕೆ ಮತ್ತು ಫುಡ್ಡು ಮತ್ತು ಸ್ಟಾಲ್ಸು ಎಲ್ಲದೂ ಇತ್ತು. ಬಟ್ ಪ್ರತಿಯೊಂದೂ ನಾನು ನೋಡ್ಕೊಂಬಂದೆ. ಫುಡ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮತ್ತು ಸ್ಟಾಲ್ಸಲ್ಲಿ ವೆರೈಟೀಸ್ ಎಲ್ಲ ಇತ್ತು. ಅಂದರೆ ಗರ್ಲ್ಸಿಗೆ ಮೇನ್ ಪ್ರಯಾರಿಟಿಯಾಗಿ ಜಾಸ್ತಿ ಬಟ್ಟೆ, ಸ್ಯಾರೀಸು ಎಲ್ಲ ಇದ್ದಿದ್ದು. ನನಗೂ ಇಷ್ಟ ಆಯಿತು ಕಲೆಕ್ಷನ್ಸು ಮತ್ತು ಗೊಂಬೆಗಳು, ಬಾಟಲ್ಸು ಇವೆಲ್ಲ ಇತ್ತು. ಆ್ಯಂಡ್ ನಾನು ಮಧ್ಯದಲ್ಲಿ ನುಗ್ಗಿಬಿಟ್ಟು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಒಂದು ಪಾಯಿಂಟಿಂದ ಎಲ್ಲ ನೀಟಾಗಿ ಯಾವ್ದ್ಯಾವ್ದು ಸ್ಟಾಲ್ಸ್ ಇದೆ ಎಲ್ಲ ನಾರ್ಮಲಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಪರ್ಚೇಸಿಂಗ್ ಮಾಡ್ತಾಯಿದ್ರು ಎಲ್ಲರೂ. ನಾವು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಮಾಡಾದಮೇಲೆ ಸರಿ ನಾವು ಆ್ಯಸ್ ಯೂಶ್ವಲ್ ಎಲ್ಲಿ ಹುಡುಕ್ತೀವಿ, ಫಸ್ಟು ಫುಡ್ಡೇ ಕಡೆ ಸೈಡ್ ಇರುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿ ಲಡ್ಡು ಮತ್ತು ಪುಳಿಯೋಗರೆ ಅವೆಲ್ಲ ಐಟಮ್ಸ್ಗಳಿದ್ವು. ಮನೆಗೆ ಹೌಸ್ ವೈಫಿಗೆ ಏನೇನು ನೀಡೆಡ್ ಇರುತ್ತೆ ಎಲ್ಲ ಥಿಂಗ್ಸು ಇಲ್ಲಿತ್ತು. ಆ್ಯಂಡ್ ಅಲ್ಲೂ ಕೂಡ ಕೇಳ್ತಾಯಿದ್ರು ಹೌಸ್ ವೈಫಾ ಇಲ್ಲ ವರ್ಕಿಂಗ್ ಅಂತ, ಯಾಕೆಂದರೆ ವರ್ಕಿಂಗ್ ಇರೋರಿಗೆ ಅಷ್ಟಾಗಿ ಇದಿಲ್ಲ, ಹೌಸ್ ವೈಫ್ ಅವ್ರಿಗೆ ತುಂಬ ನೀಡೆಡ್ ಇತ್ತು ಅಲ್ಲಿ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಆಡೋದಕ್ಕೆ ರೆಡಿಯೇ ಇತ್ತು. ಸೊ ನಮ್ಮ ಮನೇಲೂ ಮಕ್ಕಳಿದ್ದಾರೆ, ಎಲ್ಲ ಆಟಾಡ್ತಾಯಿದ್ರು. ಸೊ ನಾವು ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಬಿಟ್ಟು ಸರಿ ಹೋಗಿ ಫುಡ್ಡಿಗೆ ಟೇಸ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೊರಟ್ವಿ. ಮೇನ್ ಫಸ್ಟೇ ಸಿಕ್ಕಿದ್ದು ನಮಗೆ ದೋಸೆ. ಸರಿ ಟ್ರೈ ಮಾಡೋಣ ದೋಸೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಆರ್ಡರ್ ಕೊಟ್ಟು. ತುಂಬ ಜನ ಇರ್ತಾರೆ, ಅದೆಲ್ಲಿಂದ ಜನಗಳು ಇರ್ತಾರೋ ಗೊತ್ತಿಲ್ಲ, ಎಲ್ಲ ಕಡೆ ಫುಲ್ ರಶ್ ಆಗಿತ್ತು. ಫುಲ್ ಸ್ಟಾಲ್ ನೋಡಿ ಅಲ್ಲಿ ಫುಲ್ಲು ರಶ್ ಆಗಿತ್ತು. ಬಟ್ ಓಕೆ, ಟೇಸ್ಟ್ ಕೂಡ ಓಕೆ ಆಗಿತ್ತು. ನಾನು ಫಸ್ಟ್ ಮಸಾಲೆ ದೋಸೆ ಕೌಂಟರು ಮತ್ತು ಮ್ಯಾಂಗೋ ಹೋಳ್ಗೆ ಅಂತೂ ಸೂಪರಾಗಿತ್ತು. ಮತ್ತು ಇಲ್ಲಿ ಮೇನ್ ಮ್ಯಾಂಗೋ ಹೋಳ್ಗೆ ಮತ್ತು ದೋಸೆ ಮತ್ತು ಇದು ಹಲಸಿನಹಣ್ಣಿನ ಕಬಾಬು, ಇಷ್ಟು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಸ್ಕೂಲು ಕಾಲೇಜು ಅವ್ರಿಗೆಲ್ಲ ಡ್ರೆಸ್ಸಸ್ ಆಯಿತು, ಎಲ್ಲನೂ ಆಯಿತು, ಸಖತ್ತಾಗಿತ್ತು. ಟ್ರೈ ಮಾಡ್ಬೋದು. ಆ್ಯಂಡ್ ದೋಸೆ ಅಂತೂ ಆವಾಗ ಬಿಸಿ ಇದು ಕೊಡ್ತಾಯಿದ್ರು. ಮತ್ತು ಹೈಜಿನಿಕ್ ಆಗಿತ್ತು, ಯಾವುದೇನು ಗಬ್ಬಗೇನು ಇರಲಿಲ್ಲ. ಆ ಕಡೆ ಎಲ್ಲ ಫುಲ್ ಸರೌಂಡಿಂಗ್ ಎಲ್ಲ ಕ್ಲೀನಾಗಿತ್ತು. ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಆಟ ಆಡಿಕೊಂಡು. ಸೊ ನಾವು ಕೂಡ ಒಂದು ಸ್ವಲ್ಪ ಎಂಜಾಯ್ ಮಾಡ್ದಂಗೂ ಆಯಿತು, ಈವ್ನಿಂಗ್ ಸ್ಪೆಂಡ್ ಮಾಡಿದಂಗೆ ಆಯಿತು ಫ್ಯಾಮಿಲಿ ಜೊತೆ. ನಾನು ಆಫೀಸ್ ಮುಗಿಸ್ಕೊಂಡು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಆದರೂ ಕೂಡ ಸರಿ ನಡಿ ಹೋಗೋಣ, ಎಲ್ಲರಿಗೂ ತೋರಿಸೋಣ ಲೈಕ್ ಹೆಂಗಿರುತ್ತೆ KL ಕಾಲೇಜು ಗ್ರೌಂಡಲ್ಲಿ ಯಾವ ಥರ ನಡೆಸ್ತಾರೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೊರಟು ಬಂದು ಇಷ್ಟು ಕಂಪ್ಲೀಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಎಲ್ಲನೂ ಟ್ರೈ ಮಾಡಿದ್ದೀನಿ ಮಾಡೋದಕ್ಕೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಲಾಸ್ಟ್ ವೀಡಿಯೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನಗಿದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ಆ್ಯಂಡ್ ಇದೇ ರೀತಿ ಯಾವುದಾದ್ರೂ ವ್ಲಾಗ್ಸ್ ಹಾಕ್ತಾನೇ ಇರ್ತೀನಿ. ನನಗಿದೇ ರೀತಿ ಸಪೋರ್ಟ್ ಮಾಡಿ. ಇದೇ ಮಸಾಲೆ ದೋಸೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.